ಸೆಂಟ್ ಫಿಲೋಮಿನಾ ಉತ್ಸವಕ್ಕೆ ಆಗಮಿಸಿರುವರೆಲ್ಲರಿಗೂ ನಮಸ್ಕರಿಸುತ್ತಾ APJ ಅಬ್ದುಲ್ ಕಲಾಂರವರ ನುಡಿಮುತ್ತುಗಳಾದ ಅದೃಷ್ಟದ ಮೇಲೆ ಎಂದಿಗೂ ನಂಬಿಕೆ ಇಡಬೇಡಿ, ನಿಮ್ಮ ಕಠಿಣ ಶ್ರಮದ ಮೇಲೆ ನಂಬಿಕೆ ಇಡಿ, ಆಗ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ ಎಂಬ ಅಬ್ದುಲ್ ಕಲಾಂರವರ ಹಿತನುಡಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಪ್ರಸಕ್ತ ಶೈಕ್ಷಣಿಕ ಸಾಲಿನ 2025-26ನೇ ಸಾಲಿನ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳು ಹಾಗೂ ಸಾಧನೆಗಳು ಈ ಸಮಗ್ರ ಮಾಹಿತಿಗಳನ್ನೊಳಗೊಂಡ ಶಾಲಾ ವರದಿಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಎಸ್ ಯೋಗೇಶ್ ಎಜುಕೇಷನ್ ಸೊಸೈಟಿ ವತಿಯಿಂದ 2003-4ರಲ್ಲಿ ಪ್ರಾರಂಭಗೊಂಡ ನಮ್ಮ ಸೆಂಟ್ ಫಿಲೋಮಿನಾ ಪ್ರೀ ಪ್ರೈಮರಿ ಶಾಲೆ, ಪಬ್ಲಿಕ್ ಶಾಲೆ ಹಾಗೂ ಆಂಗ್ಲ ಪ್ರೌಢಶಾಲೆಗಳು ಈ ಬಡಾವಣೆಯಲ್ಲಿ ಪ್ರಾರಂಭಗೊಂಡು ಇಂದಿಗೆ 23 ವರ್ಷಗಳನ್ನು ಪೂರೈಸಿ 24ನೇ ವರ್ಷಕ್ಕೆ ಕಾಲಿಡುತ್ತಿದೆ. ನಮ್ಮ ಸಂಸ್ಥೆಯನ್ನು ಪ್ರಾರಂಭಿಸಲು ಸಹಕರಿಸಿದ ನನ್ನ ಹಿರಿಯರಿಗೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ, ಶಾಲೆಯ ಏಳಿಗೆಗಾಗಿ ಶ್ರಮಿಸಿರುವ ಹಾಗೂ ಶ್ರಮಿಸುತ್ತಿರುವ ನನ್ನ ಎಲ್ಲ ಶಿಕ್ಷಕ ಬಂಧುಗಳಿಗೂ, ನಮ್ಮ ಶಾಲೆ ಪ್ರಾರಂಭವಾದಾಗಿನಿಂದಲೂ ಇದುವರೆಗೂ ನಮ್ಮ ಶಾಲೆಯನ್ನು ಪೋಷಿಸಿರುವ ಹಾಗೂ ಪೋಷಿಸುತ್ತಿರುವ ನಮ್ಮ ಪೋಷಕ ವೃಂದದವರಿಗೂ ಸಹ ಈ ಸುಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ನಮ್ಮ ಶಾಲೆಯ ನೂತನ ಕಟ್ಟಡದ ನಿರ್ಮಾಣ ಹಂತದಲ್ಲಿ ಸಾವಧಾನದಿಂದ ಸಹಕರಿಸಿದ ಪೋಷಕ ವೃಂದಕ್ಕೂ, ಶಿಕ್ಷಕ ವೃಂದಕ್ಕೂ ಹಾಗೂ ಮಕ್ಕಳಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯು ಸತತವಾಗಿ ಕಳೆದ 4 ವರ್ಷಗಳಿಂದಲೂ 100% ಫಲಿತಾಂಶ ಪಡೆಯುತ್ತಿದ್ದು, ಈ ಸಾಲಿನ SSLC ಪರೀಕ್ಷೆಯಲ್ಲಿಯೂ ಸಹ 100% ಫಲಿತಾಂಶದೊಂದಿಗೆ ಉತ್ತಮ ಫಲಿತಾಂಶ ದೊರೆತಿದ್ದು, ಇರುವ 72 ಮಕ್ಕಳಲ್ಲಿ 39 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದಿರುತ್ತಾರೆ ಹಾಗೂ ಕ್ವಾಲಿಟಿ ಎಜುಕೇಷನ್ A ಗ್ರೇಡ್ ಶಾಲೆ ಎಂದು ಗುರುತಿಸಲ್ಪಟ್ಟಿದೆ ಎಂದು ತಿಳಿಸಲು ಹರ್ಷಿಸುತ್ತೇವೆ. ಇದಕ್ಕಾಗಿ ಶ್ರಮಿಸಿದ ನಮ್ಮ ಶಿಕ್ಷಕ ವೃಂದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಮಕ್ಕಳ ಕಲಿಕೆಗೆ ಅನುಕೂಲವಾಗಲೆಂದು ಪ್ರತಿ ಕೊಠಡಿಯಲ್ಲೂ ಪ್ರೊಜೆಕ್ಟರ್ಗಳನ್ನು ಅಳವಡಿಸಿ ಬೋಧನೆಯನ್ನು ಪ್ರಾಯೋಗಿಕವಾಗಿ ಮಕ್ಕಳಿಗೆ ಅರ್ಥೈಸುತ್ತಿದ್ದೇವೆ. ಮಕ್ಕಳಲ್ಲಿ ಏಕಾಗ್ರತೆಯನ್ನು ಮೂಡಿಸುವ ಅಬ್ಯಾಕಸ್ ತರಗತಿಗಳನ್ನು 1ರಿಂದ 4ನೇ ತರಗತಿ ಮಕ್ಕಳಿಗೆ ಕಲಿಸಲಾಗುತ್ತಿದೆ. What's the answer? So, next. Add 4, add 5, minus 5, minus 2, minus 2, add 2, add 1, add 1. What's the answer? 4. Good. Do it. Next. Add 6, add 1, add 1, add 1. Minus 4, minus 5. What's that? 0. 2025ರ ಜನವರಿ 31ರಂದು ನಮ್ಮ ಶಾಲೆಯಲ್ಲಿ ಭರತನಾಟ್ಯ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ. ವೃತ್ತಿಯಲ್ಲಿ ವೈದ್ಯರಾಗಿರುವ ಡಾಕ್ಟರ್ ತುಳಸಿರವರು ನಮ್ಮ ಶಾಲೆಯಲ್ಲಿ ಸಂಪ್ರದಾಯಬದ್ಧವಾದ ಭರತನಾಟ್ಯ ಶಾಲೆಯನ್ನು ಪ್ರತೀಕ್ಷಾ ಸ್ಕೂಲ್ ಆಫ್ ಡ್ಯಾನ್ಸ್ ಎಂಬ ಹೆಸರಿನಿಂದ ಪ್ರಾರಂಭಿಸಿ ಅದಕ್ಕೆ ಸಂಬಂಧಿಸಿದ ಪರೀಕ್ಷೆಗಳನ್ನು ಸಹ ಮಾಡಿಸುತ್ತಿದ್ದಾರೆ ಹಾಗೂ ಈಗಾಗಲೇ ಮಕ್ಕಳು ಹಲವೆಡೆ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಹಾಗೂ ನೀಡುತ್ತಾ ಬಂದಿರುತ್ತಾರೆ. ನಮ್ಮ ಮಕ್ಕಳಿಗೆ ಈ ಸೌಲಭ್ಯವನ್ನು ಕಲ್ಪಿಸಿದ ಡಾಕ್ಟರ್ ತುಳಸಿರವರಿಗೆ ಈ ಸುಸಂದರ್ಭದಲ್ಲಿ
ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. 2025 ಜೂನ್ 1 ರೋಬೋಸ್ಪೆಕ್ಟ್ರಾ ವತಿಯಿಂದ ರೋಬೋಟಿಕ್ಸ್ ತರಗತಿಗಳು ನಮ್ಮ ಶಾಲೆಯಲ್ಲಿ ಪ್ರಾರಂಭಗೊಂಡಿದ್ದು 5ರಿಂದ 10ನೇ ತರಗತಿ ಮಕ್ಕಳಲ್ಲಿ ರೋಬೋಟಿಕ್ ಕಲಿಕೆಯಿಂದ ತಾಂತ್ರಿಕತೆಯ ಅರಿವು ಮೂಡಿ ಅದನ್ನು ಪ್ರಾಯೋಗಿಕವಾಗಿ ಎಲ್ಲರ ಮುಂದೆ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಈ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಪ್ರಾರಂಭಗೊಂಡ ಸೆಂಟ್ ಫಿಲೋಮಿನಾ ಪ್ಲೇ ಹೋಮ್ ಅಭಿವೃದ್ಧಿಗೊಂಡಿದ್ದು ಅವರಿಗಾಗಿ ಉತ್ತಮ ಆಟಿಕೆಗಳನ್ನು ಈ ಸಾಲಿನಲ್ಲಿ ಅಳವಡಿಸಲಾಗಿದೆ. ಮಕ್ಕಳ ಮನರಂಜನೆಗಾಗಿ ಈಜುಕೊಳದ ವ್ಯವಸ್ಥೆಯನ್ನು ಪುನರಾರಂಭಿಸಲಾಗಿದೆ. ನರ್ಸರಿ ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೂಡಿಸುವ ಸಲುವಾಗಿ ಪ್ರತಿ ವಾರವೂ ಹಲವಾರು ಕ್ರಿಯಾ ಚಟುವಟಿಕೆಗಳನ್ನು ಮಕ್ಕಳಿಂದ ಮಾಡಿಸುತ್ತಿದ್ದು ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಯಲು ಅನುವು ಮಾಡಿಕೊಡುತ್ತಿದೆ. ದಿನಾಂಕ 13/8/25 ಮಕ್ಕಳನ್ನು ಪೌರಾಣಿಕ ಚಿತ್ರವಾದ ಮಹಾವತಾರ ನರಸಿಂಹ ಚಿತ್ರಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಹಾಗೆಯೇ ಮಕ್ಕಳಿಗೆ ಈ ಪ್ರಸಕ್ತ ಸಾಲಿನಿಂದ ಶಾಲಾ ಆಟದ ಮೈದಾನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಲು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಟೋಟ ಸ್ಪರ್ಧೆಯನ್ನು ಅಕ್ಟೋಬರ್ 4ನೇ ವಾರದಲ್ಲಿ ಆಯೋಜಿಸಲಾಗಿತ್ತು. ಹಾಗೆಯೇ ಅವರಲ್ಲಿನ ಸುಪ್ತ ಪ್ರತಿಭೆಯನ್ನು ಹೊರಹಾಕುವಂತಹ ವೆಜಿಟೇಬಲ್ ಕಾರ್ವಿಂಗ್, ಕ್ರಾಫ್ಟ್ ಮೇಕಿಂಗ್, ರಂಗೋಲಿ, ಡ್ರಾಯಿಂಗ್, ಕುಕಿಂಗ್, ಕ್ಲೇ ಮಾಡಲಿಂಗ್ ಮುಂತಾದ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು.
ದಿನಾಂಕ 26/10/25ರಂದು ಕಲಾ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಾಗೂ ಆಹಾರ ಮೇಳವನ್ನು ಏರ್ಪಡಿಸಲಾಗಿತ್ತು. ಇದರೊಂದಿಗೆ ರಾಮಾಯಣ ದರ್ಶನಂ ಪ್ರದರ್ಶನ ಕೂಡ ಏರ್ಪಡಿಸಲಾಗಿತ್ತು. ಮಕ್ಕಳ ಮನರಂಜನೆಗಾಗಿ ಒಂದು ದಿನದ ಪ್ರವಾಸವನ್ನು ನವೆಂಬರ್ 22ರಂದು ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್ಗೆ ಕರೆದುಕೊಂಡು ಹೋಗಲಾಗಿತ್ತು. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವ ರಾಷ್ಟ್ರೀಯ ಹಬ್ಬಗಳನ್ನು ಶಾಲೆಯಲ್ಲಿ ಆಚರಿಸುತ್ತಾ ಬಂದಿರುತ್ತೇವೆ ಹಾಗೂ ಯಾವುದೇ ಧರ್ಮ ಭೇದವಿಲ್ಲದೆ ಎಲ್ಲ ಸಾಂಸ್ಕೃತಿಕ ಹಬ್ಬಗಳನ್ನು ಶಾಲೆಯಲ್ಲಿ ಆಚರಿಸಿ ಅದರ ಮಹತ್ವದ ಅರಿವನ್ನು ಮಕ್ಕಳಿಗೆ ತಿಳಿಸಿಕೊಡುತ್ತಾ ಬಂದಿರುತ್ತೇವೆ. ದಿನಾಂಕ 13/1/26ರಂದು ನರ್ಸರಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಸಲುವಾಗಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅನ್ನು ಏರ್ಪಡಿಸಲಾಗಿದ್ದು, ಮಕ್ಕಳು ವಿಧ ವಿಧವಾದ ಹೂ, ಹಣ್ಣು, ತರಕಾರಿಗಳ ಉಡುಗೆಗಳೊಂದಿಗೆ ಬಂದು ಎಲ್ಲರ ಕಣ್ಮನ ಸೆಳೆದಿದ್ದಾರೆ. ಕಳೆದ ಜನವರಿ 11ರಂದು 10ನೇ ತರಗತಿ ಮಕ್ಕಳನ್ನು ಕನಕಪುರ ರಸ್ತೆಯಲ್ಲಿರುವ ಪಿರಮಿಡ್ ವ್ಯಾಲಿ ಹಾಗೂ ಆರ್ಟ್ ಆಫ್ ಲಿವಿಂಗಿಗೆ ಕರೆದುಕೊಂಡು ಹೋಗಿ ಧ್ಯಾನದಿಂದ ಆಗುವ ಪ್ರಯೋಜನಗಳ ಅರಿವನ್ನು ಮೂಡಿಸಿರುತ್ತೇವೆ. ಈ ಸಾಲಿನ ಜನವರಿ 14ರಂದು ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿಯನ್ನು ವೈಭವದಿಂದ ಆಚರಿಸಿ ಮಾರುಕಟ್ಟೆ ವ್ಯವಹಾರವನ್ನು ಮಕ್ಕಳಿಂದ ನಡೆಸಿ ವ್ಯವಹಾರ ಚತುರತೆಯ ಅರಿವು ಮೂಡಿಸಲು ಪ್ರಯತ್ನಿಸಿರುತ್ತೇವೆ. ದಿನಾಂಕ 17/1/26ರಂದು ರೋಟರಿ ಲಯನ್ಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ರೇಬಿಸ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿ ಮಕ್ಕಳಿಗೆ ಪ್ರಾಣಿಗಳೊಂದಿಗಿನ ಒಡನಾಟ ಹೇಗಿರಬೇಕು, ಹೇಗಿರಬಾರದು, ಯಾವ ಎಚ್ಚರಿಕೆಯಿಂದ ಇರಬೇಕು ಎಂಬ ಅರಿವನ್ನು ಮೂಡಿಸಲಾಯಿತು. ನಾಯಿಗಳ ಕಡಿತಕ್ಕೆ ಒಳಗಾಗಿಲ್ಲ ಅಂದ್ರೆ ಬರೋದಿಲ್ಲ. ಅದಕ್ಕೋಸ್ಕರ ನಾಯಿಗಳ ಕಡಿತಕ್ಕೆ ಒಳಗಾಗಿರೋ ರೀತಿಯಲ್ಲಿ ನಾವು ಮುಂಜಾಗ್ರತಾ ನಾಯಿಗಳು ಸುಮ್ಮನೆ ಕಟ್ಟಿಲ್ಲ, ಯಾವ ಕಾರಣಗಳಿಂದ ಕಟ್ಟಿಲ್ಲ. ದಿನಾಂಕ 24/1/26ರಂದು ಶ್ರೀ ದಕ್ಷ ಅಕಾಡೆಮಿ ಹಗಲು ಮತ್ತು ಸಂಜೆ ಕಾಲೇಜು ವತಿಯಿಂದ ಆಯೋಜಿಸಲಾಗಿದ್ದ ರಸ್ತೆ ಸಂಚಾರ ನಿಯಮಗಳು ಈ ಬೀದಿ ನಾಟಕವನ್ನು ನೆನಪು ತಂಡದ ಕಲಾವಿದರು ಮನೋಜ್ಞವಾಗಿ ಅಭಿನಯಿಸಿ ಮಕ್ಕಳಲ್ಲಿ ರಸ್ತೆ ಸಂಚಾರ ನಿಯಮಗಳ ಅರಿವನ್ನು ಮೂಡಿಸಿದ್ದಾರೆ. ನಮ್ಮ ಶಾಲೆ ಪ್ರಾರಂಭಗೊಂಡಾಗಿನಿಂದ ಇಂದಿನವರೆಗೂ ಧನ ಸಂಪಾದನೆಯ ಉದ್ದೇಶವಿಲ್ಲದೆ ಈ ಬಡಾವಣೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ನಡೆಸಿಕೊಂಡು ಬಂದಿರುತ್ತೇವೆ. ಪೋಷಕ ವರ್ಗದ ಹಾಗೂ ಶಿಕ್ಷಕ ವೃಂದದ ಬೆಂಬಲ ಸಹಕಾರದಿಂದ ನಮ್ಮ ಸಂಸ್ಥೆ ಇಂದು ಇಷ್ಟೆಲ್ಲ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ.
ಮುಂದೆಯೂ ಸಹ ನಿಮ್ಮೆಲ್ಲರ ಸಹಕಾರ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸುತ್ತಾ ಶಾಲಾ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ ಮಾತೆ.